ಭಯದಿಂದ ನಾನು ಕೈ ಕಾಲು ಮಜ್ಜಲ ಮಾಡಿದಂತಾಯಿತು, ಭಾರಿ ಮಜ್ಜಲ ಮಾಡಿದಂತಾಯಿತು ನೋಡಕ್ಕ. ಹೇಳತ್ತಮ್ಮ ಬರಲ್ಲ, ಹೇಳು ನನ್ನಕ್ಕ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊತ್ತಮ್ಮ, ನನ್ನ ತೇಜಿಗೆ ಮೇವ ನೇರ ಮಾಡಿ ಬರ್ತೀನಿ ತಮ್ಮ. ಆಗಲಿಗೆ ಕಾಣಿಗೆ ಹೋಗಿ ಬಾರಕ್ಕ. ಈ ಕಡೆ ಹಾಕು ತಿನ್ನು, ನೀನು ಐದು ಬರ್ತೀನಿ ಗಂಡ ತಿನ್ನು. ಕಟ್ಟು ಕಂಟಿ ಹಾಕಿರ್ತಾರೆ ಅಕ್ಕ. ಹಾಕಿದರೆ ಮೇವ ತಿನ್ನವಲ್ಲವೋ, ನೀರು ಕುಡಿಸಿದರೆ ನೀರು ಕುಡಿವಲ್ಲವೋ. ನನ್ನಕ್ಕ ಬೆಲ್ಲ ತಿನ್ನಿಸಿದರೆ ಬೆಲ್ಲ ತಿನ್ನವಲ್ಲವೋ, ಬೇಳೆ ತಿನ್ನಿಸಿದರೆ ಬೇಳೆ ತಿನ್ನವಲ್ಲವೋ. ಹೌದು ಹೌದು, ನಿನ್ನ ತೇಜಿಗೆ ಹೆಪ್ಪ ಮೇವ ಹೆಪ್ಪ ನೀರು ಬೇಕು. ಹೇಳಬೇರಣ್ಣ, ಏನು ನನ್ನಕ್ಕ? ಹೇಳುತ್ತಮ್ಮ, ನನ್ನ ತೇಜಿಗೆ ಉಕ್ಕಿನ ಕಡಲೆ ತರಬೇಕು, ಸಿದ್ಧಾವ ತಂದ ಕುಡಿಸಬೇಕು ನೋಡು ನಮ್ಮಕ್ಕ. ಹೌದೇನೋ ನನ್ನ ತಮ್ಮ, ಅಂದ್ರನ್ನ ತೇಜಿ ತಿಂತನ ಎಲ್ಲವಾದ್ರೆ ನೀರನ್ನು ಕುಡಿಯುತ್ತಾಗ ನೋಡಕ್ಕ. ಆವರಾಗಲಿ ತಮ್ಮ, ನಿನ್ನ ತೇಜಿ ಆಸೆಯಂತೆ. ಹೌದು, ಈಗಿಂದೀಗಲೇ ಕಂಬಾರ ಕಾರಣನ ಮನೆಗೆ ಹೋಗಿ ನಿನ್ನ ತೇಜಿ ಆಸೆಯಂತೆ ಏನಪ್ಪಾದ್ರೆ ಉಕ್ಕಿನ ಕಡಲೆ ವರಿಮಾರಿ ಸಿದ್ಧಾವನ್ನು ಮಾಡಿಸಿ ತಂದು ತಿನ್ನಿಸ್ತೀನಿ ಬರಣ್ಣ. ಆವರಾಗಲಿ ಕಾಣಿನ ಶೇಖರನ್ನು ಹೋಗಿ ತೆಗೆದುಕೊಂಡ ಬಾರಕ್ಕ. ಹೋಗಿ ಬರ್ತೀನಿ ತಮ್ಮ, ವಿಶ್ರಾಂತಿ ತೆಗೆದುಕೊಂಡು ಆಗಲಿ. ಓಹೋ ಕಾರಣ ಕಾರಣ ಏನು ಬಡವ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯ್ತು ತಾಯಿ. ನನ್ನ ಮನೆಗೆ ಬಂದ ಕಾರಣ ಹೇಳುತ್ತಾಯಿ. ಏನು ಕಾರಣ ಹೇಳುತ್ತಾಯಿ. ಏನನ್ನ ತಮ್ಮ ಚಂದಿಗರಾಯನ ತೇಜ ಉಕ್ಕಿನ ಕಡಲೆ ವರಿಮಾರಿಸಿ ಬೇಡಿ ಮನವರಸ ಮಾಡಿಕೊಟ್ಟದ ಕಾರಣ. ಈಗಿಂದೀಗಲೇ ನೀನು ನನ್ನ ತಮ್ಮನ ತೇಜಿಗೆ ಉಕ್ಕಿನ ಕಡಲೆ ವರಿಮಾರಿಸಿ ಮಾಡಿಕೊಡ್ಬೇಕು ಕಾರಣ. ಯಾವಾಗ ನಿನ್ನ ತಮ್ಮ ಚಂದಿಗರಾಯನ ತೇಜ ಉಕ್ಕಿನ ವರಿಮಾರಿಸಿ ಹೌದು ಹೌದು ಕಾರಣ. ಆಗಲಿ ಕಾರಣ. ಆಗಲಿ ಕಾರಣ. ಉಡಿಯಲ್ಲಿ ಹೊಂದಿಕೊಂಡಿದ್ದೇನೆ ಕಾರಣ. ನಾಗಮ್ಮನ ಇದೊಂದು ತೇಜಿ ಮುಂಜಾನೆ ನನಗೆ ಸರಿ ಕಕ್ಕ ನೀನು ಓದುತ್ತೋದು ಮರದ ಅಕ್ಕಂದ ಓಡಿ ಹೋಗು. ತಮ್ಮ ಬರೋಣ, ಹೇಳು ನನ್ನಕ್ಕ. ನಿನ್ನ ತೇಜ ಆಸೆಯಂತೆ ಉಕ್ಕಿನ ಕಡಲೆ ವರಿಮಾರಿ ಸೀತಾವನ್ನು ಮಾಡಿ ತಂದು ತಿನಿಸಿ ನೀರು ಕುಡಿಸಿದಂತಾಯ್ತು ತಮ್ಮ. ಹೌದು ಹೌದೇನು ನನ್ನಕ್ಕ. ಏನು ತಮ್ಮ ಬರೋಣ ಅಕ್ಕ. ನಿನಗೆ ಕಂಬಳಿ ಗತ್ತಿಗೆ ಮಾಡಿದ ತಮ್ಮ, ಕಂಬಳಿ ಗತ್ತಿಗೆ ಮೇಲೆ ಹಸನಾಗ ಬರೋಣ. ಏನು ನನ್ನಕ್ಕ. ಹೇಳು ತಮ್ಮ, ಈ ಕಂಬಳಿ ಗತ್ತಿಗೆ ಮೇಲೆ ಕಲ್ಯಾಣ ಮೋರಿತಾಗ್ತನಕ್ಕ, ನಾನು ಮೋರಿತಾಗೋದಿಲ್ಲ ನೋಡಕ್ಕ. ಏನು ತಮ್ಮ ಬೀರಣ್ಣ, ಹೇಳು ನನ್ನಕ್ಕ. ನಿನಗೆ ಶ್ರೀಗತ್ತಿಗೆ ಮಾಡಿದ ತಮ್ಮ, ಶ್ರೀಗತ್ತಿಗೆ ಮೇಲೆ ಹಸನಾಗ ಬೀರಣ್ಣ. ಏನು ನನ್ನಕ್ಕ. ಹೇಳು ತಮ್ಮ, ಈ ಹವಾದ ಗತ್ತಿಗೆ ಮೇಲೆ ನನ್ನಪ್ಪ ಜಗತ್ತೂರು ಹೇಳು ಸತ್ತರ ಮೋರಿತಾಗರಕ್ಕ, ನಾನು ಮೋರಿತಾಗೋದಿಲ್ಲ ನೋಡಕ್ಕ. ಹೇಳು ತಮ್ಮ ಬೀರಣ್ಣ, ಹೇಳು ನನ್ನಕ್ಕ. ನಿನಗೆ ಹವಾದ ಗತ್ತಿಗೆ ಹಾಕಿದ ತಮ್ಮ, ಹವಾದ ಗತ್ತಿಗೆ ಮೇಲೆ ಹಸನಾಗ ಬೀರಣ್ಣ ಅಕ್ಕ. ಹೇಳು ತಮ್ಮ, ಈ ಹವಾದ ಗತ್ತಿಗೆ ಮೇಲೆ ಬರುವರು ಯಾವ ಸತ್ತರ ಮೋರಿತಾಗರಕ್ಕ, ನಾನು ಮೋರಿತಾಗೋದಿಲ್ಲ ನೋಡಕ್ಕ. ಹೇಳು ತಮ್ಮ ಬೀರಣ್ಣ ಅಕ್ಕ. ಕತ್ತಿನ ಗತ್ತಿಗೆ ಹಾಕಿದ ತಮ್ಮ, ಕತ್ತಿನ ಗತ್ತಿಗೆ ಮೇಲೆ ಹಸನಾಗ ಬೀರಣ್ಣ ಅಕ್ಕ. ಹೇಳು ತಮ್ಮ, ಈ ಕಂಚಿನ ಗತ್ತಿಗೆ ನಾನು ಮತ್ತೆ ಕೆತ್ತರಾಯಿ ಮೋರಿತಾಗರಕ್ಕ, ನಾನು ಮೋರಿತಾಗೋದಿಲ್ಲ ನೋಡಕ್ಕ. ಹೇಳು ತಮ್ಮ ಬೀರಣ್ಣ ಅಕ್ಕ. ನಿನಗೆ ಬೆಳ್ಳಿಯ ಗತ್ತಿಗೆ ಹಾಕಿದ ತಮ್ಮ, ಬೆಳ್ಳಿಯ ಗತ್ತಿಗೆ ಮೇಲೆ ಹಸನಾಗ ಬೀರಣ್ಣ. ಏನು ನನ್ನಕ್ಕ. ಹೇಳು ತಮ್ಮ, ಈ ಬೆಳ್ಳಿಯ ಗತ್ತಿಗೆ ನಾನು ಬೆಳ್ಳಿಗಿರಿ ಗೌಡ ಮೋರಿತಾಗರಕ್ಕ, ನಾನು ಮೋರಿತಾಗೋದಿಲ್ಲ ನೋಡಕ್ಕ. ಏನು ತಮ್ಮ ಬೀರಣ್ಣ ಅಕ್ಕ. ನಿನಗೆ ಬಂಗಾರ ಗತ್ತಿಗೆ ಹಾಕಿದ ತಮ್ಮ, ಬಂಗಾರ ಗತ್ತಿಗೆ ಮೇಲೆ ಹಸನಾಗ ಬೀರಣ್ಣ ಅಕ್ಕ. ಹೇಳು ತಮ್ಮ, ಈ ಬಂಗಾರ ಗತ್ತಿಗೆ ನಾನು ಮತ್ತೆ ನಿಗರಾಯಿ ಮೋರಿತಾಗನಕ್ಕ, ನಾನು ಮೋರಿತಾಗೋದಿಲ್ಲ ನೋಡಕ್ಕ. ಏನು ತಮ್ಮ ಬೀರಣ್ಣ. ಹೇಳು ನನ್ನಕ್ಕ. ನಿನಗೆ ಎಂತ ಗತ್ತಿಗೆ ಬೇಕು ಹೇಳು ತಮ್ಮ ಅಕ್ಕ. ಹೇಳು ತಮ್ಮ, ನೀರು ಈಗಿಂದೀಗಲೇ ಮಹಾನಾದ ಹೊಲಕ್ಕೆ ಹೋಗಿ 3 ಕಣ್ಣಿನ ಹೊತ್ತಿಗೆ 7 ಸುತ್ತ ಹಾಕಿ ಮತ್ತು ಹಾಲು ಹಾಕಿ. ಹೌದೇ ನನ್ನ ತಮ್ಮ. 3 ಸುತ್ತಿ 7 ಹೆಣ್ಣಿನಾಗಿರುವ ತಂದು ನನ್ನ ನಾಗಿನ ಗದ್ದಿಗೆ ಮಾಡಿದರ ನಾನು
ಬಂದೀನಿ ನೋಡಕ್ಕ. ಏನು ತಮ್ಮ ಬೀರಣ್ಣ ಅಕ್ಕ ಅಕ್ಕನ ಹಬ್ಬಕ್ಕೆ ಕರೆಯಲು ಬಂದೇವ ಏನು ಕಾಣಲು ಬಂದೇವ ತಮ್ಮ ಅಕ್ಕ ನನ್ನ ಹಬ್ಬಕ್ಕೆ ನಾನು ಬರಮಾಡಿ ಕರೆಯಲು ಬಂದೀನಿ ನೋಡಕ್ಕ. ಆ ಬಲ್ಲೇನು ತಮ್ಮ ಬಲ್ಲೇನು ನಿಮ್ಮ ಚಿಕ್ಕನ ಗುರುಗ ನಾನು ಬಲ್ಲೇನು. ಹೌದು ಹೌದು ಏನು ನನ್ನ ಅವಾಗ ಸಂಘವಿಲ್ಲಕ್ಕಾಗಿ ಕಾರ್ಕೋತ ಬಂದಿದ್ದು ತಮ್ಮ ಇನ್ನ ಅಂತ ಹಠ ಬಿಟ್ಟಿಲ್ಲ. ಹೌದು ಆಗಲಿ ತಮ್ಮ ಈಗಿಂದ ಈಗಲೇ ಮಾನ್ಯದ ಹೊಲಕ್ಕೆ ಹೋಗಿ ಹೌದು ಮೂರು ಕಣ್ಣಿನ ಹೊತ್ತಿಗೆ ನೂಲವನ್ನು ಸುಕ್ಕ ಹಾಲವನ್ನು ಇರೋದು ನಿನಗೆ ನಾಗರಗತಿಯನ್ನು ತಂದು ನಿನಗೆ ನಾಗರಗತ್ತಿಗೆ ಮಾಡ್ತೀನಿ ತಮ್ಮ. ವಿಶ್ರಾಂತಿ ತೆಗೆದುಕೊಟ್ಟಮ್ಮ ಆಗಲಿ ಕಾಲಿನ ಶೇಖರಣೆ ಹೋಗಿ ಬಾರಕ್ಕ. ಹೋಗಿ ಬರ್ತೀನಿ ತಮ್ಮ. ಹೌದು ಮಾಡಿದಂತ ಕಾಯಕ ಇವತ್ತಿನ ದಿವಸ ಇದೇ ಜೋರ ಗ್ರಾಮದಲ್ಲಿ ರೇವಣೇಶ್ವರ ಒಂದು ಅನುಗ್ರಹ ಜಾಗದೊಳಗ ಒಂದು ಬಂಗಾರದ ಹೂವಿನ ಜಾಗದೊಳಗ ನಾವು ಬಂದಿದ್ದೀವಿ. ನಮಗೂ ಒಂದು ಪೂರ್ವದ ಪುಣ್ಯ ಐತಿ ಇವತ್ತ. ಯಾಕಪ್ಪ ಅಂತ ಕೇಳಿದ್ರೆ ಮುಂಜಾನೆ 10 ಗಂಟೆಗೆ ನಾವು ರಂಗ ಹೊಲಿಕತ್ತೀವಿ. ನಮ್ಮ ಅಶೋಕ್ ಮಾಮರು ಕಮಿಟಿಯವರು 4 ಮಂದಿ ಕಾಣಿಸ್ತಿದ್ರಿ ಇಲ್ಲಿ ಓಡಾಡೋರು ಯಾರೂ ಇದ್ದಿದ್ರಿ ಇಲ್ಲಿ. ಹೌದು ಹೌದು ನಾವು ತಿಳ್ಕೊಂತೀವಿ ಅಶೋಕ್ ಮಾಮರು ಅಂದ್ರು ನೀವು ಬಂದನ ಬರ್ರಿ ಬಂದ ಜಾಗಿಗೆ ನೋಡಕತ್ರಿ ಹ್ಯಾಂಗಾತ ನಿಮ್ಮ ಕಾರ್ಯಕ್ರಮ ತಂದಿದ್ರು ಅವರು. ಹೌದು ಹೌದು ನಾವು ಮುಂಜಾನೆ 10 ಗಂಟೆಕ 11 ಗಂಟೆ ತನಕ ನೋಡಿದ್ವಿ. ಅಶೋಕ್ ಮಾಮರ ಮಾತು ಹೇಳಿದ ಮಾತು ಸುಳ್ಳಂತ ತಿಳ್ಕೊಂಡಿದ್ದೀವಿ ನಾವು. ಹೌದು ಹೌದು ಯಾಕ ಇಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ ಈ ಸಭಾ ನೋಡಿ ನನಗೆ ಬಹಳ ಸಂತೋಷದ ಮಾತಾಯ್ತು. ಹೌದಪ್ಪ ಬಹಳ ಮನಸ್ಸಿಗೆ ಸಂತೋಷ ಆಯ್ತು. ಯಾಕ ಇಲ್ಲಿ ಜಾಗ ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಸುಳ್ಳು ಹೇಳೋ ಜಾಗ ಅಲ್ಲ, ಕಳತನ ಮಾಡೋ ಜಾಗ ಅಲ್ಲ, ಹೌದು ಹೌದು ಮಂದಿಗೆ ಸುಮಾರ್ತನ ಆಡೋ ಮಾತಲ್ಲ. ಅಂತ ಗುರುನಾಥ ಇಲ್ಲಿ ಜಾಗದಾಗ ಇಂದು ಜಾಗದಾಗ ಬಂಗಾರ ಜಾಗದಾಗ ಇಲ್ಲಿ ಸ್ಥಾನ ಮಾಡ್ಯಾನ. ಹೌದು ಹೌದು ಆ ಮುತ್ಯಂದು ಕತಿ ನಮಗ ಒಂದ್ ಸ್ವಲ್ಪ ಹಿರಿಯರು ಹೇಳ್ಯಾರ. ಆದ್ರ ಆ ರೇವಣೇಶ ಸಿದ್ದೇಶ್ವರ ಮಾತು ಕತಿ ನಾವು ಹೇಳ್ಕೊತ ಕೂತೀವಪ್ಪ ಅಂತಂದ್ರೆ ಈ ಮಾತು ನೀಗ್ಲಾರ್ದೈತಿ. ಹೌದಪ್ಪ ಹೌದು ಅಂತ ಕಥಾಂತರ ಒಳಗ ಅಂತ ಬಡತನ ತಂದು ಮುಟ್ಸಲು ಬಳಕೆ ಅವ್ರು ಮಾರಾಟ ಮಾಡ್ತಾರಂತ ನನಗೆ ಮುಂಜಾನೆ ಒಬ್ಬರು ಹಿರಿಯರು ಹೇಳಿದ್ರು. ಹೌದು 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 ಅಂತ ಪುಣ್ಯದ ಜಾಗ ಐತಿ. ಹೌದಪ್ಪ ಅದಕ್ಕ ಇಂಥ ಜಾಗದೊಳಗ ಬಾಳ ಇಲ್ಲಿ ಒಂದ ಸಿದ್ದಮಾಳಿಂಗರಾಯ ಕೈಲಾಸದಿಂದ ಮುಂಡಾಸನ ಧರಣಿಗಿಳಿಸಿಕೊಂಡ. ಹೌದು ಹೌದು ಪುಣ್ಯಾತ್ಮರೇ ಅಂತ ಇವತ್ತ ಕೈಲಾಸದಿಂದ ಈ ಎಲ್ಲಾ ಸಭಾ ಇವತ್ತ ನೋಡಿದ್ರೆ ನನಗೆ ಹ್ಯಾಂಗ ಏನು ಮಾತಾಡಂಗ ಆಗ್ತದಪ್ಪ ಅಂತಂದ್ರ ಕೈಲಾಸದಿಂದ ಗುರು ರೇವಣ ಸಿದ್ದೇಶ್ವರ ಇಲ್ಲಿ ಬಂದು ಇಳ್ದಂಗ ಆಗೈತಿ. ಅದಕ್ಕೆ ಈ ಸಭಾ ಎಲ್ಲಾರು ಇಲ್ಲಿ ಬಂದು ಕೂಡೈತಿ. ಹೌದು ಹೌದಪ್ಪ ಅದಕ್ಕ ಇಂಥ ಭಕ್ತಿ ಇಂಥ ಭವನ ಇಂಥ ಒಂದು ಭಕ್ತಿ ಒಳಗ ನಂಬಿಗೆ ಹಂಬಲ ಎಲ್ಲಿ ನಾನು ನೋಡಿಲ್ಲ ಬಂಧುಗಳೇ. ಹೌದು ಹೌದು ಅಂತ ಹಂಬಲ ಆ ಗುರುನಾಥ ನಿಮಗ ನಡೆಸಿಕೊಡ್ಲಿ. ಆ ಗುರುನಾಥ ನಿಮ್ಮ ಮನೆ ಒಳಗ ನಿಮ್ಮ ಭೂಮಿ ಒಳಗ ನಿಮ್ಮ ಸೀಮೆ ಒಳಗ ಬಂದಂತ ಕಷ್ಟಗಳು ಬೆಳಿಲರ ಹೊಲಗಳು ಬೆಳಿಲಿ. ಆ ಭಗವಂತ ಹೆಜ್ಜೆ ಇಡ್ಲಿ. ಆ ಭಗವಂತನ ಮೇಲೆ ನಾವು ನೀವು ನಂಬಿಕೆ ಇಡನ್ರಿ. ಆ ಭಗವಂತ ಬರೋದು ಕಾಣಿಸೋದಿಲ್ಲ, ಹೌದು ಹೌದು ಕೊಡೋದು ಕಾಣಿಸೋದಿಲ್ಲ. ಎಷ್ಟು ಕೊಟ್ಟಿದ್ರು ನಮಗ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಲ್ಲ. ಬೇಕಾದಟ್ಟು ಕೊಡ್ಲಿ ಭಗವಂತ, ಆಸೆ ನಮಗೆ ನಿರಾಸೆ ಹೌದಪ್ಪ ಹೌದು ಆಸೆ ಇರ್ಲಿ. ಆ ಭಗವಂತಗ ನಾವು ನೀವು ಕೂಡಿ ಏನೋ ನಮಗ ಕಂಟಕ ತರಬಾಡಪ್ಪ ಅಂತ ನಾವು ನೀವು ಕೂಡಿ ಆ ಗುರುವಿನ ಪಾದಕ್ಕ ಶರಣ ಮಾಡನ್ರಿ ನಾನು ಬಂಧುಗಳೇ. ಹೌದು ಹೌದು ಅದಕ್ಕ ಇರ್ಲಿ ಈ ಸತ್ತ ಅಕ್ಕನ್ಯಾಳ ಮಾಯಮ್ಮ ದೇವಿ. ಹೌದು ಹೌದು ಅಕ್ಕನ್ಯಾಳ ಮಾಯಮ್ಮ ದೇವಿ ಲಿಂಗ ಬೀರಣ ದೇವರಿಗೆ ನಾಗರ ಗದ್ದಿಗೆಯನ್ನ ಮಾಡದಕ್ಕತ್ತು. ಹೌದು ಹೌದು ಹಂಗ ಮಾಡ್ತಾಳೆ ಸದ ನಾಗರ ಗದ್ದಿಗೆ ಅಂತವು. ಹಿಂದಿನ ಕಾಲದೊಳಗ ಅಕ್ಕನ್ಯಾಳ ಮಾಯಮ್ಮ ದೇವಿ ಲಿಂಗ ಬೀರಣ ದೇವರಿಗೆ ಎಲ್ಲಿ ಹೋಗಿ ನಾಗರ ಗದ್ದಿಗೆಯನ್ನ ಹೆಂಗ ತಂದು ಕೊಟ್ಟರು. ಲಿಂಗ ಬೀರಣ ದೇವರಿಗೆ ಹಂಗ ನಾಗರ ಗದ್ದಿಗೆ ಮೇಲೆ ಮೂರ್ತಿ ಆದ ಹೌದಪ್ಪ ಹೌದು ಅನ್ನುವಂಥದ್ದು ಸುಂದರವಾದಂತ ಕಥೆ ಸಾಗಿ ಬಂದದ. ಇನ್ನು ಮುಂದ ಬಹಳ ಒಂದು ಸತ್ಯ ಆದಂತ ಕಥೆ ಐತಿ ಇದು. ಹೌದು ಹೌದು ಅದಕ್ಕ ಅಕ್ಕನ್ಯಾಳ ಮಾಯಮ್ಮ ದೇವಿ ಕಂಚಿ ಕಳಸನ ತುಂಬಿಕೊಂಡು ನಾಗರ ಗದ್ದಿಗೆನ ತಮ್ಮನ್ಯಾಳ ಬೀರಾಣ ದೇವರಿಗೆ ಹ್ಯಾಂಗ ತರ್ತಾಳೇನೋ ಅಂತ ಕೇಳಿನ ಮುಂದ ಕೇಳಿ ಸಂಬಂಧ
ಮೂರು ಕಣ್ಣಿನ ಹೊತ್ತಿಗಕ್ಕ ಸುತ್ತ ಹಾಕೋತಾಳೆ ಮಾಯವ್ವ ಕಳ್ಸೋತಾಳೆ ಹಿಂಗಾಗಬೇಕೈತಿ ಹಿಂಗಾಗಬೇಕು ಜಾತ್ರೆ ಸರಿ ಅದ ಹೋಗು ಮತ್ತೆ ಹನ್ನೊಂದು ಏಳಕ್ಕೆ ಸಣ್ಣ ಕಣ್ಣೊಂದು ಗುಣಗಂಧೆಯ ಬಣ್ಣ. ಹೊಡೆಯುತ್ತಾನೆ ಹೊನ್ನ ಪದ್ಮ ಗೋಧಿ ಬಣ್ಣದ ಎದುರಿನಗರಾಗಿ ಎತ್ತುವ ನಾಗೇಶ ನಿನ್ನನ್ನು ಸ್ತಬ್ಧ ಮಾಡಿದಂತ ಕಾರಣವೇನು ತಾಯಿ? ಏನು ನಾಗೇಶ ಹೇಳುತ್ತಾಯಿ? ಹೌದು ಹೌದು ತಾಯಿ. ನಮ್ಮ ಚಂದ್ರರಾಯ ನೀನು ನಾಗರಿಕತೆಗಾಗಬೇಕು ನೋಡು ನಾಗೇಶ. ಏನು ತಾಯಿ? ಹೇಳು ನಾಗೇಶ. ತಮ್ಮ ಚಂದ್ರರಾಯ ನಮ್ಗರ ಗಟ್ಟಿಗೆ ಬೇಡಿ ಬಲಮನಸ್ಸ ಮಾಡಿಕೊಟ್ಟಾನಂದ್ರ ಹೌದು ಹೌದು ನಾಗೇಶ. ನಿನ್ನ ತಮ್ಮ ಚಂದ್ರರಾಯಿಗೆ ನಾನು ನಾಗರ ಗಟ್ಟಿಗೆ ಆಗುತ್ತೀನಿ, ನನಗೇನು ಚಾಜ ಕೊಡ್ತೀನಿ ಮಾಯಮ್ಮ? ಏನು ನಾಗೇಶ? ಹೇಳು ತಾಯಿ. ನಾನು ನಾಲ್ಕು ಗಂಡನ ಮನೆಗೆ ಹೋಗಿರ್ತಕ್ಕಂಥ ಹೆಣ್ಮಕ್ಕಳನ್ನ ತವರು ಮನೆಗೆ ಕರೆಸಿಕೊಂಡು ಒಂದು ದಿನ ಮಾತಾಡಿಸ್ತೀನಿ ನಾಗೇಶ. ಆಗಲಿ ತಾಯಿ. ಏನು ನಾಗೇಶ? ಹೇಳು ತಾಯಿ. ಐದೇ ಹನುಮನಲ್ಲಿ ನಿನ್ನ ಕೊರಳಲ್ಲಿ ಹಾಕ್ತೀನಿ, ಎರಡು ಹನುಮನಲ್ಲಿ ನನ್ನ ಕೊರಳಲ್ಲಿ ಹಾಕೊಡ್ತೀನಿ. ಆಗಲಿ ತಾಯಿ. ಚಂದಿಲ ಬೆಲ್ಲದಲ್ಲಿ ಇರುತ್ತೀನಿ, ಮುಂದೆ ಬಿಳಿ ಹಾಲು ಇರುತ್ತೀನಿ. ಹಾಲು ಹುಡಿಯೇನು ತಾಯಿ? ಸೂರ್ಯ ಚಂದ್ರ ಇರುವವರೆಗೂ ನೆಲವನ್ನ ಗಂಗೆ ಹರಿವರೆಗೂ ಪಾರನ್ನು ಪಾರಿರುವವರೆಗೂ ನಾಗರ ಪಂಚಮಿ ಎಂಬಂತ ನಾಗರವಾಗಿ ನಾಗೇಶ. ಏನನ್ನ ತಮ್ಮ ಚಂದ್ರಿಕರಾಯಗೆ ನೀನು ನಾಗರ ಗಟ್ಟಿಗೆ ನಾಗೇಶ. ಆಗಲಿ ತಾಯಿ. ತಮ್ಮ ಚಂದ್ರಿಕರಾಯಗೆ ನಾನು ನಾಗರ ಗಟ್ಟಿಗೆ ಆಗುತ್ತೇನೆ, ನನ್ನ ವಿಧಿಯಲ್ಲಿ ತೆಗೆದುಕೊಂಡು ಹೋಗು ಮಾಯಮ್ಮ. ಆಗಲಿ ನಾಗೇಶ. ಹೋಗೋಣ, ನನಗೆ ಬೆಟ್ಟಕ್ಕೆ ಹೋಗೋಣ. ಏ ಹುಸಿನ್ಯಾ ಇಲ್ಲಿ ಬಾರ ಒಪ್ಪಿ ಇಲ್ಲಿ ವಿಡಿಯೋದವ್ರಿಗೆ ಕೊಡ್ಲಾ